ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಒಂದು ಒಳ್ಳೆಯ ಸ್ತೋತ್ರದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೀವಿ. ಬಹಳ ಮುಖ್ಯವಾದ ಸ್ತೋತ್ರ ಇದು. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಇದನ್ನು ಪಠಿಸಲೇಬೇಕು ಅಂಥ ಸ್ತೋತ್ರ. ಅದು ಎಂಥ ಸ್ತ್ರೀಯರು ನೋಡಿ, ಅನೇಕರು ಗರ್ಭಿಣಿಯರಾಗಿರ್ತಾರೆ. ಗರ್ಭಿಣಿಯರಾದಾಗ ಮಗುವನ್ನು ನೋಡ್ಕೊಳ್ಳೋ ಚಿಂತೆ ಪ್ರತಿ ಕ್ಷಣ ಇರುತ್ತೆ. ಏನು ಅಪಾಯ ಆಗುತ್ತೋ, ಯಾವ ಕಡೆಯಿಂದ ಏನು ದೃಷ್ಟಿ ಆಗುತ್ತೋ ಅಂತ ಬಹಳ ಚಿಂತೆಯಲ್ಲಿರ್ತಾರೆ. ಎಷ್ಟೋ ಸಲ ಆ ದೃಷ್ಟಿ ತಾಕೇ ಬಿಡುತ್ತೆ. ತಾಕಿ ಮಗುವಿಗೆ ಅನೇಕ ತರಹದ ತೊಂದರೆಗಳು ಕೂಡ ಆಗುತ್ತೆ. ಅದನ್ನು ಅನುಭವಿಸಿದವರು ಬೇಕಾದಷ್ಟು ಜನ ಇರ್ತಾರೆ. ಹಾಗೆಲ್ಲ ಅಂದ್ಕೊಳ್ತಾ ಇರ್ತಾರೆ, ಈ ದೃಷ್ಟಿ ತಾಕಬಾರ್ದು, ಯಾರ ದೃಷ್ಟಿನೂ ನಮ್ಮ ಮೇಲೆ ಆಗಬಾರ್ದು. ಏನು ಮಾಡಬೇಕು? ಅದಕ್ಕೊಂದು ರೂಮಲ್ಲಿ ಚಿಲ್ಕ ಹಾಕ್ಕೊಂಡು ಒಳಗಡೆ ಸೇರ್ಕೊಂಡ್ಬಿಟ್ರೆ ದೃಷ್ಟಿ ಆಗಲ್ವಾ? ಖಂಡಿತ ಆಗುತ್ತೆ. ಯಾರಿಗಾದ್ರು ಸುದ್ದಿ ಕಿವಿಗೆ ಬಿದ್ದರೆ ಸಾಕು, ಅವ್ರ ಮನಸ್ಸಿನಲ್ಲಿ ಅಯ್ಯೋ ಒಳ್ಳೇದಾಗೋಯ್ತಾ ಅಂತ ಯೋಚನೆ ಮಾಡಿದ್ರೆ ಸಾಕು, ಆ ಒಂದು ಮನಸ್ಸಿನ ಒಂದು ಭಾವನೆ ಇದೆಯಲ್ಲ, ನೇರ ನಮಗೆ ಬಂದು ತಾಕತ್ತೆ. ಅದಕ್ಕೆ ಏಕಾಂತದಲ್ಲಿ ಯಾವಾಗಲೂ ಇರಬೇಕು, ಜಾಸ್ತಿ ಹೊರಗೆ ಹೋಗಬಾರ್ದು ಅಂತ. ಕೆಲವರೆಲ್ಲ ಹೇಳ್ತಾರೆ 3 ತಿಂಗಳವರೆಗೆ ಪರವಾಗಿಲ್ಲ, ಆಮೇಲೆ ಯಾರಿಗಾರು ವಿಷಯ ಹೇಳಿತ್ತ. ಅದಕ್ಕೆ ಎಷ್ಟೋ ಮನೆಗಳಲ್ಲಿ 3 ತಿಂಗಳವರೆಗೆ ಏನು ವಿಷಯ ಹೇಳಲ್ಲ. 3 ತಿಂಗಳಾದಮೇಲೆ ಹೀಗಾಯ್ತಂತೆ ಅಂತ ವಿಷಯವನ್ನು ಮುಟ್ಸೋದಿದೆ. ಆದರೆ ದೃಷ್ಟಿ ಅನ್ನೋದು ಯಾವ ತಿಂಗಳು ಬಂದರೂ ದೃಷ್ಟಿ ಇದ್ದೇ ಇರುತ್ತೆ. ಹಾಗಾಗಿ ಈ ದೃಷ್ಟಿ ದೋಷ ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಈ ಸ್ತೋತ್ರವನ್ನು ಹೇಳಲಿಕ್ಕೆ ಹೊರಟಿರೋದು ಈಗ ಮುಂದೆ. ಇನ್ನು ಹಾಗಾದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಪಾರಾಯಣ ಮಾಡಬೇಕಾ? ಈಗ ಎಷ್ಟೋ ಜನರಿಗೆ ಅನೇಕ ಅನಾನುಕೂಲತೆಗಳಿಂದ ಕೆಲವು ಗರ್ಭದೋಷಗಳಿರುತ್ತೆ, ಅಥವಾ ಇನ್ಯಾವುದೋ ದೋಷ ಇರ್ಬೋದು. ಈ ನಿಟ್ಟಿನಲ್ಲಿ ಹಲವರಿಗೆ ಬೇಗ ಗರ್ಭಿಣಿ ಆಗುವಂಥ ಯೋಗ ಇರಲಿಕ್ಕಿಲ್ಲ. ಆದರೆ ಖಂಡಿತ ಯೋಗ ಇರುತ್ತೆ, ಆದರೆ ಯಾವುದೋ ಒಂದು ಕಾಲದಲ್ಲಿ ಆಗುತ್ತೆ. ಹಾಗಾದರೆ ಅಂಥವ್ರಿಗೆ ಬೇಗ ಒಳ್ಳೆಯ ಕಾಲದಲ್ಲಿ ಗರ್ಭವನ್ನು ಧರಿಸೋಂಥ ಯೋಗ ಸಿಗಬೇಕು ಅಂತಾದರೆ ಅದಕ್ಕೊಂದು ಒಳ್ಳೆಯ ಉಪಾಯ ಇದೆ. ಆ ಉಪಾಯ ಏನು? ಅದೇ ಈ ಸ್ತೋತ್ರ. ಹಾಗಾದರೆ ಯಾವುದಾ ಸ್ತೋತ್ರ? ಹಾಗಾದರೆ ಇದನ್ನು ಬರೀ ಗರ್ಭಿಣಿ ಸ್ತ್ರೀಯರು ಅಷ್ಟೇ ಪಾರಾಯಣ ಮಾಡಬೇಕು, ಅಥವಾ ಇನ್ನೇನು ಮುಂದೆ ನಾ ಗರ್ಭ ಧರಿಸಬೇಕು ಅಂತ ಅಂದುಕೊಳ್ಳೋ ಸ್ತ್ರೀಯರು ಮಾತ್ರ ಪಾರಾಯಣ ಮಾಡಬೇಕು ಅಂದರೆ ಹಾಗೇನಿಲ್ಲ, ಪ್ರತಿಯೊಬ್ಬರೂ ಪಾರಾಯಣ ಮಾಡಬೇಕು. ಹಾಗಾದರೆ ಗರ್ಭಿಣಿ ಆಗೋದೇ ತಾನೇ ಉದ್ದೇಶ ಅಂದರೆ ನಿಜ. ಈಗ ನಾವು ಮನೆಗಳಲ್ಲಿ ಹಿರಿಯರನ್ನು ನೋಡ್ತೀವಿ. ಹಿರಿಯರು ಚಿಕ್ಕ ಮಕ್ಕಳಿಗೋಸ್ಕರ, ಅಂದರೆ ತಮ್ಮ ಮೊಮ್ಮಕ್ಕಳು ಅಥವಾ ಮಕ್ಕಳು ಇವ್ರಿಗೆಲ್ಲ ಒಳ್ಳೇದಾಗಬೇಕು ಅಂಥೇಳಿ ಅವ್ರಿಗೋಸ್ಕರ ಪಾರಾಯಣ ಮಾಡ್ತಾ ಇರ್ತಾರೆ. ಅವ್ರುಗಳು ಕೂಡ ಪಾರಾಯಣ ಮಾಡ್ಬೋದು ಅವಶ್ಯವಾಗಿ. ಅಷ್ಟೇ ಅಲ್ಲದೆ ಸಾಮಾನ್ಯವಾದ ಸ್ತೋತ್ರ ಇಲ್ಲ. ಈ ಸ್ತೋತ್ರದಲ್ಲಿ ದೇವರ ಬಗ್ಗೆ ನಾವು ಏನೇನು ತಿಳ್ಕೊಳ್ಬೇಕು ಅದು ಎಲ್ಲ ವಿಷಯವನ್ನು ಹಾಕಿದ. ಹಾಗಾದರೆ ಇಂಥ ಸ್ತೋತ್ರ ಯಾವುದು ಅಂದರೆ ಇದಕ್ಕೆ ಹೆಸರೇ ಗರ್ಭಸ್ತುತಿ ಅಂತ. ಎಲ್ಲಿ ಬಂದಿದೆ ಈ ಸ್ತೋತ್ರ? ಇದು ಬಂದಿರೋದು ಭಾಗವತದ 10ನೇ ಸ್ಕಂಧದಲ್ಲಿ ಬಂದಿದೆ. ಹಾಗಾದರೆ ಕೃಷ್ಣನ ಸ್ತೋತ್ರ ಇದು. ಭಾಗವತ 10ನೇ ಸ್ಕಂದ ಅಂದರೆ ಕೃಷ್ಣನ ಬಗ್ಗೆನೇ ಇರೋದು ಭಾಗ. ಹಾಗಾದರೆ ದೇವಕಿ ಕೃಷ್ಣನನ್ನು ಹೊತ್ಕೊಂಡಿದ್ದಾಳೆ ಗರ್ಭದ ಒಳಗಡೆ. ಸಾಕ್ಷಾತ್ ದೇವರೇ ಬಂದಿದ್ದಾನೆ ದೇವಕಿಯ ಗರ್ಭದಲ್ಲಿ. ಆಗ ಕಂಸ ಕಾಯ್ತಾ ಇದ್ದಾನೆ ಹೆಜ್ಜೆ ಹೆಜ್ಜೆಗೂ ಕೂಡ. ಪ್ರತಿ ಗರ್ಭವನ್ನು ನಾನು ಬಿಡಲ್ಲ ಅಂತ. ನಮಗೆ ಗೊತ್ತಿದೆ ಎಷ್ಟು ಗರ್ಭವನ್ನು ನಾಶ ಮಾಡಿದ್ದಾನೆ ಸ್ವಯಂ ಅಣ್ಣನ ದೃಷ್ಟಿ ಹಾಗಿತ್ತು. ದೇವಕಿ ಪ್ರತಿ ಗರ್ಭವನ್ನು ಕಳ್ಕೊಂಡ್ಲು. ಎಷ್ಟು ದುಃಖ ಆ ದೇವಕಿಗೆ. ಕೊನೆ ಗರ್ಭ ಬಿಡಲ್ಲ ಅಂತ ಹೊರಟ. ಆದರೆ ಆ ಕಂಸನಿಗೆ ಒಂದೊಂದ್ಸಲಿ ಒಳ್ಳೆ ಬುದ್ಧಿನೂ ಬರ್ತಾ ಇತ್ತು. ಅದು ದೇವರು ಹಾಗೆ ಮಾಡಿಬಿಡ್ತಾನೆ. ಅವನು ಗರ್ಭದ ಒಳಗಡೆ ಬಂದು ಕೂತಿದ್ದಾನೆ. ಹೊರಗೆ ಬರೋವರೆಗೂ ಈ ಕಂಸ ಏನು ಮಾಡಬಾರ್ದು. ಆ ಥರ ಏನು ಮಾಡ್ದ? ಅವನಿಗೆ ಅನ್ನಿಸ್ತಂತೆ ಕಂಸನಿಗೆ, ಅಲ್ಲ ನನ್ನ ತಂಗಿಯ ಮೇಲೆ ಅಣ್ಣನಾಗಿ ನಾನು ಪ್ರಹಾರ ಮಾಡಿದರೆ ಬೇರೆ ಜನ ಎಲ್ಲ ಆಡ್ಕೊಳ್ತಾರೆ, ನಾನು ನಾಚಿಕೆ ಆಗ್ಬೇಕು ನನಗೆ. ನಾನು ಯಾಕೆ ನನ್ನ ತಂಗಿಗೆ ಹೊಡಿಬೇಕು? ಅವಳ ಗರ್ಭವನ್ನು ಯಾಕೆ ನಾನು ಅಪಹರಿಸ್ಬೇಕು ಅಂತ ಅನ್ಕೊಂಡಂತೆ. ಆಮೇಲೆ ಇರಲಿ ಗರ್ಭ ಧರಿಸ್ಲಿ, ಹೊರಗೆ ಬರೋ ತಂಗೆ ಕಾಯ್ತೀನಿ ಅಂತ ಅಜ್ಞಾನ ತುಂಬಿಸಿದ ಪರಮಾತ್ಮ. ಅಂದರೆ ಯಾವುದೇ ರೀತಿ ದೃಷ್ಟಿ ಇರಲಿ, ಕಂಸನಂಥ ಒಬ್ಬ ದೈತ್ಯ, ಅವನ ದೃಷ್ಟಿ ಏನೂ ಆಗಲಿಲ್ಲ ದೇವಕಿಗೆ. ಯಾಕೆಂದರೆ ಸಾಕ್ಷಾತ್ ಕೃಷ್ಣ ಆ ಗರ್ಭದ ಒಳಗಡೆ ತಾನು ಬಂದು ನೆಲೆಸಿದ್ದ. ಈ ಕೃಷ್ಣಾವತಾರದ ಬಗ್ಗೆನೇ ಇದೇ ಆಧ್ಯಾತ್ಮ ಚಿಂತನದಲ್ಲಿ ಹಿಂದೆ ಬಂದಿತ್ತು. ಅದನ್ನೆಲ್ಲರೂ ನೀವು ಗಮನಿಸ್ಬೋದು. ಆ ಕೃಷ್ಣಾವತಾರ ಚರಿತ್ರೆಯನ್ನು ನಾವು ಕೇಳ್ತಾ ಈ ಗರ್ಭಸ್ತುತಿಯನ್ನು ವಿಶೇಷವಾಗಿ ಪಾರಾಯಣ ಮಾಡಿದರೆ ಖಂಡಿತ
ಒಳ್ಳೇದಾಗುತ್ತೆ. ಅದರ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿದೆ, ಅದನ್ನೆಲ್ಲರೂ ಗಮನಿಸಿ. ಹೀಗೆ ಕಂಸನಿಂದ ಎಷ್ಟು ತೊಂದರೆಗೊಳಗಾದ ದೇವಕಿ, ಆದರೆ ಕೊನೆಗೆ ಮಾತ್ರ ಭಗವಂತ ರಕ್ಷಣೆ ನೀಡಿದ. ಈ ಸಂದರ್ಭದಲ್ಲಿ ಏನಾಯಿತು, ಒಂದು ಘಟನೆ. ಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲ ಕಾಯ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು ಅಂದರೆ ಬ್ರಹ್ಮದೇವರು, ಒಂದು ಕಡೆ ರುದ್ರದೇವರು, ಮತ್ತೊಂದು ಕಡೆ ಇಂದ್ರದೇವರು, ನಾರದರು, ಮತ್ತೆ ಗಂಧರ್ವರು, ಅಪ್ಸರಾಸ್ತ್ರೀಯರು, ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಮೇಲಿನವರು ಕೃಷ್ಣ ಈ ದೇವಕಿಯ ಉದರದ ಒಳಗಡೆ ಬರೋ ಅಂಥ ಒಂದು ಸನ್ನಿವೇಶ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ದೇವರು ಮಗುವಾಗಿ ಒಂದು ಗರ್ಭದ ಒಳಗಡೆ ಹೋಗ್ತಾನೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅದನ್ನ ನೋಡೋ ಅಂತ ಒಂದು ಸೌಭಾಗ್ಯ. ಎಲ್ಲರೂ ಕಾಯ್ತಾ ಇದ್ದಾರೆ. ಕೃಷ್ಣ ಯಾವಾಗ ದೇವಕಿ ಒಳಗಡೆ ಬಂದೋ ಅವಳ ಮುಖದ ವರ್ಚಸ್ ನೋಡ್ಬೇಕು. ದೇವರೇ ನಮ್ಮ ಒಳಗಡೆ ಬಂದ್ರೆ ನಮ್ಮ ಮುಖದ ಕಾಂತಿ ಹೇಗಿರ್ಬೇಡ. ಅದರಲ್ಲೂ ದೇವಕಿ ಒಳಗಡೆ ಬಂದ್ರೆ ಸಾಮಾನ್ಯವಾಗಿಯೇ ಗರ್ಭಿಣಿ ಸ್ತ್ರೀಯರು ಒಳ್ಳೆ ಕಳೆಯಾಗಿರ್ತಾರೆ, ಆದಿಂದಲೇ ದೃಷ್ಟಿ ಆಗೋದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಪರಮಾತ್ಮನೇ ಬಂದು ಒಳಗಡೆ ದೇವಕಿಯನ್ನು ನೆಲೆಸಿದಾನೆ ಅಂದಮೇಲೆ ದೇವಕಿಯ ಮುಖದ ವರ್ಚಸ್ಸನ್ನು ನೋಡಿ ಬಹಳ ಆನಂದ ಆಗ್ತಾ ಇದೆ ಎಲ್ಲ ದೇವತೆಗಳಿಗೆ. ಆಗ ಗರ್ಭದಲ್ಲಿ ಕೃಷ್ಣ ಆಟ ಆಡ್ತಾ ಇದ್ದಾನೆ. ಆ ಆಟ ಆಡ್ತಾ ಇರುವಂತಹ ಕೃಷ್ಣನನ್ನ ನೋಡ್ತಾ ನೋಡ್ತಾ, ಅಹೋ ಸ್ವಾಮಿ ಎಂಥ ಲೀಲೆ, ಸಾಕ್ಷಾತ್ ನೀನೇ ಹೋಗಿ ಆ ದೇವಕಿಯ ಗರ್ಭದ ಒಳಗಡೆ ನಿಂತಿದೆಯಲ್ಲ ಅಂತ ಬ್ರಹ್ಮಾದಿ ದೇವತೆಗಳೆಲ್ಲ ತಾವು ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಈ ದೇವಕಿಯ ಗರ್ಭದಲ್ಲಿರುವ ಕೃಷ್ಣನ ಸ್ತುತಿ, ಗರ್ಭಸ್ತುತಿ ಅಂತ. ಹಾಗಾದರೆ ಇಷ್ಟು ಅಪೂರ್ವವಾದ ಒಂದು ಸ್ತೋತ್ರವನ್ನ ನಾವು ಭಾಗವತದಲ್ಲಿ ಬರೀ ನೋಡ್ತಾ ಇದ್ದೀವಿ. ಆ ನೋಡೋದು ನಾವು ಪಾರಾಯಣ ಮಾಡಬೇಕು. ವಿಶೇಷವಾಗಿ ಪ್ರತಿನಿತ್ಯ ಈ ಗರ್ಭಸ್ತುತಿಯನ್ನು ಹೇಳ್ಕೊಳ್ತಾ ಇದ್ರೆ ಗರ್ಭಿಣಿ ಸ್ತ್ರೀಯರು ಸುಖವಾಗಿ ಪ್ರಸವವನ್ನ ತಾವು ಹೊಂದುತ್ತಾರೆ. ಒಳ್ಳೆ ರೀತಿಯಲ್ಲಿ ಮಗು ಬೆಳವಣಿಗೆ ಆಗತ್ತೆ. ಎಲ್ಲ ಇಷ್ಟು ಫಲ ಇದೆ. ಎಲ್ಲ ಫಲ ಇದ್ದಾಗ ಖಂಡಿತವಾಗಿ ನಾವು ಇದನ್ನ ಅರ್ಥ ಸಮೇತವಾಗಿ ತಿಳ್ಕೊಳ್ಬೇಕು. ಹಾಗಾದ್ರೆ ಏನರ್ಥ? ಬ್ರಹ್ಮಾದಿ ದೇವತೆಗಳು ಏನು ಸ್ತೋತ್ರ ಮಾಡಿದ್ರು ಆ ಕೃಷ್ಣನನ್ನ ಅಂದ್ರೆ, ಕೃಷ್ಣನ ಹತ್ರ ಬಂದ್ರು, ಸೀದಾ ದೇವಕಿ ಹತ್ರನೇ ಬಂದಿದ್ದಾರೆ. ಎಲ್ಲರೂ ಕೂಡ ದೇವಕಿಗೆ ಹೇಗಾಗ್ಬೇಡ, ಯಾಕೆ ಇವರೆಲ್ಲ ಬಂದಿದ್ದಾರೆ ದೇವಾನು ದೇವತೆಗಳು, ನಾನಂಥ ಪುಣ್ಯ ಏನು ಮಾಡಿದ್ದೀನಿ, ದೇವರನ್ನೇ ಒಳಗಡೆ ಧರಿಸಿದಾಳೆ, ಇನ್ಯಾಕೆ ಬರಲ್ಲ, ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಬಂದು ದೇವಕಿಗೆ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಇನ್ನು ಯೋಚನೆ ಮಾಡಬೇಡ ನೀನು, ನಿನ್ನ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಸಾಕ್ಷಾತ್ ದೇವರೇ ಬಂದಿದ್ದಾನೆ, ಇನ್ನು ಯದುಕುಲಕ್ಕೆ ನಾಶ ಇಲ್ಲೇ, ಇವನ್ ಸಾಕು, ಇವನೊಬ್ಬ ಇಡೀ ಯದುಕುಲ ವಂಶವನ್ನ ಮುಂದೆ ಬರೆಸ್ತಾನೆ, ಅಭಿವೃದ್ಧಿ ಮಾಡ್ತಾನೆ. ಹಾಗಾಗಿ ಯೋಚಿಸ್ಬೇಡ ದೇವಕಿ, ಈ ನಿನ್ನ ಗರ್ಭದಲ್ಲಿರೋ ಮಗು ಇಡೀ ಜಗತ್ತನ್ನೇ ಉದ್ಧರಿಸೋ ಮಗು ಅಂತ ಹೇಳ್ತಾರೆ. ದೇವಕಿಗೆ ಎಷ್ಟು ಸಂತೋಷ. ಹೌದಾ, ಇಡೀ ಜಗತ್ತನ್ನು ಉದ್ಧರಿಸೋ ಮಗು ನನ್ನ ಹೊಟ್ಟೆಯಲ್ಲಿದೆಯಾ? ಸಾಮಾನ್ಯವಾಗಿ ಒಂದು ಒಳ್ಳೆ ಸಂಸ್ಕಾರ ಇರೋ ಮಗುವನ್ನ ಹೊತ್ತುಕೊಂಡ್ರೆ ತಾಯಿಗೆ ಎಷ್ಟು ಆನಂದ ಆಗುತ್ತೆ. ಅಂಥದ್ರಲ್ಲಿ ದೇವರೇ ಬಂದಿದ್ದಾನೆ ಗರ್ಭದಲ್ಲಿ ಅಂದರೆ ದೇವಕಿ ಎಷ್ಟು ಆನಂದ. ಆ ಆನಂದದಲ್ಲಿ ಅವ್ರು ಏನೇನು ಹೇಳ್ತಾರೆ ಎಲ್ಲ ಕೇಳ್ತಾಳೆ ದೇವಕಿ. ಏನು ಹೇಳ್ತಾರೆ ಅವರು ಅಂದರೆ, ಒಂದು ವಿಶಿಷ್ಟವಾದ ಆಲದ ಮರ ಇದೆ. ಯಾವುದು ಆಲದ ಮರ? ಈ ಸಂಸಾರನೇ ಒಂದು ದೊಡ್ಡ ಆಲದ ಮರ. ಒಂದು ಮರ ಅಂದರೆ ಏನಿರುತ್ತೆ? ಹಣ್ಣುಗಳಿರುತ್ತೆ, ರೆಂಬೆಗಳಿರುತ್ತೆ, ಕೊಂಬೆಗಳಿರುತ್ತೆ, ಬೀಳಲು ಅಂತ. ಈ ಆಲದ ಮರ ನೋಡ್ಬೋದು, ಜೋತ್ಕೊಂಡು ಕೆಳಕ್ಕೆ ಇಳಿತಾ ಇರುತ್ತೆ, ಅಂತಹ ವಸ್ತುಗಳನ್ನು ನೋಡ್ತೀರಿ. ಹಾಗಾದ್ರೆ ಏನೇನೇನೋ ಇರುತ್ತೆ ಒಂದು ಮರ ಅಂದರೆ. ಈ ಸಂಸಾರ ಮರದಲ್ಲೂ ಬೇಕಾದಷ್ಟು ಈ ಥರ ಇದೆಯಂತೆ. ಇದೆಲ್ಲ ಯಾರಿಗೆ ಬಂದಿದ್ದು? ಈ ಆಲದ ಮರ ಸೃಷ್ಟಿ ಮಾಡಿದ್ದು ಯಾರು? ಅದೇ ಕೃಷ್ಣ. ಆ ಕೃಷ್ಣನೇ ನಿನ್ನ ಗರ್ಭದಲ್ಲಿದ್ದಾನೆ ಅಂಥೇಳಿ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ಮೂಲ ಒಂದಿದೆ, ಅದು ತಾಯಿ ಬೇರು ಅಂತ ಒಂದು ಮರಕ್ಕೆ. ಆ ತಾಯಿ ಬೇರೆ ಯಾವುದಿಲ್ಲಿ? ಪ್ರಕೃತಿ ತತ್ವ ಅಂತೆ. ಲಕ್ಷ್ಮೀದೇವಿ ಅಭಿಮಾನಿ ನೀ ದೇವತೆ, ಅದಕ್ಕೆ ಅಂಥ ತಾಯಿ ಬೇರು. ಇನ್ನು ಅದಾದ್ಮೇಲೆ 2 ಹಣ್ಣಿದೆ ಅಂತೆ ಈ ಆಲದ ಮರದಲ್ಲಿ. 2 ಹಣ್ಣು. ಅದು ಯಾವ ಹಣ್ಣು? ಒಂದು ಪ್ರವೃತ್ತ ಕರ್ಮ, ಒಂದು ನಿವೃತ್ತ ಕರ್ಮ ಅಂತ. ಅಂದರೆ ನಾವು ಕೆಲವು ಕರ್ಮವನ್ನು ಮಾಡಬೇಕಾದ್ರೆ ನನಗೆ ಇದು ಬೇಕು ಅದು ಬೇಕು ಅಂತ ಆಸೆ ಪಟ್ಟು ಮಾಡ್ತಾ ಇರ್ತೀವಿ ಕೆಲಸ. ಈ ಥರದ ಕೆಲವುದನ್ನು ಏನು ಬೇಡ, ಎಲ್ಲ ದೇವ್ರಿಗೆ ಪ್ರೀತಿ ಆಗಲಿ ನಾನು ಮಾಡೋದೆಲ್ಲ ಅನ್ನೋ ಭಾವನೆಯನ್ನು ಮಾಡುವಂಥ ಕೆಲಸ. ಇದು ನಿಜವಾಗಿ 2 ಹಣ್ಣಂತೆ. ಈ 2 ಹಣ್ಣಿದೆಯಲ್ಲ ಅದನ್ನ ಮನುಷ್ಯ ತಿಂತಾ ಇರ್ತಾನೆ ಯಾವಾಗಲೂ. ಕೆಲವರು ಇರ್ತಾರೆ, ನನಗೇನು ಬೇಡ ದೇವ್ರಿಗೆ ಸಂತೋಷ ಆದರೆ ಸಾಕು ಅಷ್ಟೇ ಅಂತ. ಕೆಲವರು ಇಲ್ಲ, ನಾನು ಏನೇ ಮಾಡಿದ್ರು ಕೂಡ ಏನೋ ಒಂದು ದೇವರಿಂದ ಪಡ್ಕೊಳ್ಳೇಬೇಕು, ಸುಮ್ಮನೆ ಯಾಕೆ ಹಾಗೆ ಮಾಡಲಿ ಕೆಲಸ ಅಂತನೂ ಕೆಲವರು ಇರ್ತಾರೆ. ಇದಾಯಿತು. ಮತ್ತೆ ಅಲ್ಲಿ ರಸಗಳು 4 ಇದೆಯಂತೆ ಹಣ್ಣಿನಲ್ಲಿ ರಸ ಸಾಮಾನ್ಯವಾಗಿ ಒಂಥರ ಇರುತ್ತೆ, ಸಿಹಿ ಇರುತ್ತೆ. ಅದು ಬಿಟ್ಟು ಇನ್ನೇನು 4 ರಸ, ಧರ್ಮ ಅರ್ಥ ಕಾಮ ಮೋಕ್ಷ 4 ರಸ ಹೊಂದಿರೋದಂತೆ. ಅಂದರೆ ನಾವು ಮಾಡೋ ಕೆಲಸ ದೇವರಿಗೆ ಪ್ರೀತಿಯಾಗಲಿ ಅಂತ ಇಷ್ಟೇ ಮಾಡಿದರೆ 4 ರಸವನ್ನು ಅನುಭವಿಸುವಂಥ ಒಂದು ಯೋಗ ಬರುತ್ತೆ. ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ನಮಗೆ ಜೀವನದಲ್ಲಿ ಸಿಗತ್ತೆ. ಅಷ್ಟೇ ಅಲ್ಲ, ಇನ್ನೇನು 5 ಬೀಳಲುಗಳು ಅಂತ.
ಅಂದರೆ ಜೋತ ಆಡ್ತಾ ಇರೋಂಥ ವಸ್ತುಗಳು ಆಲದ ಮರದಲ್ಲಿ ನೋಡ್ತೇವೆ. ಸಂಸಾರದಲ್ಲೂ ಹಾಗೆ ಅಂತೆ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇದೇ ಇರೋದು ಜಗತ್ತಿನಲ್ಲಿ. ಕಿವಿಯನ್ನು ಕೇಳ್ತೇವೆ, ನೋಡ್ತೇವೆ, ರಸ ಅನುಭವಿಸ್ತೀವಿ, ಮುಟ್ತೇವೆ, ಸ್ಪರ್ಶ, ಮತ್ತೆ ಆಘ್ರಾಣಿಸ್ತೀವಿ ಅಂದರೆ ಮೂಗಿನಿಂದ ಸುಗಂಧವನ್ನು ಸ್ವೀಕಾರ ಮಾಡ್ತೀವಿ ಅಥವಾ ದುರ್ಗಂಧವನ್ನು ಸ್ವೀಕಾರ ಮಾಡ್ತಾ ಇರ್ತೀವಿ. ಇದೇ ಇರೋದು ಜಗತ್ತಿನಲ್ಲಿ. ಆದರೆ ಯಾವ ಶಬ್ದ ಕೇಳಬೇಕು, ಯಾರನ್ನು ನೋಡಬೇಕು, ಯಾವ ರಸ ಅಂದರೆ ಭಗವಂತ ನೈವೇದ್ಯ ರಸ ನಮ್ಮ ಒಳಗಡೆ ಹೋಗಬೇಕು, ಇದಿಲ್ಲ. ಇದು ಮಾಡಲಿಲ್ಲ ಅಂತಾದರೆ ನಮಗೆ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೀಗೆ ಸ್ತೋತ್ರವನ್ನು ಮಾಡ್ತಾ ಹೋಗ್ತಾರೆ. ವಿಶೇಷವಾದ ಸ್ತೋತ್ರ. ಈ ಥರದ ವಿಷಯ ಎಲ್ಲ ಗರ್ಭಸ್ತುತಿಯಲ್ಲಿದೆ. ಇನ್ನೊಂದು ಮಾತನ್ನ ಅದೇ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳು ಹೇಳ್ತಾರೆ. ಕೃಷ್ಣನನ್ನ ಹಿಡಿದ್ರೆ ಸಂಸಾರವನ್ನ ದಾಟ್ತಾನೆ. ಹೇಗೆ ದಾಟ್ತಾನೆ ಅಂದ್ರೆ, ಒಂದು ಪುಟ್ಟ ಕರು ಹೆಜ್ಜೆ ನೋಡಿರ್ತೀವಿ, ತುಂಬಾ ಚಿಕ್ಕದು. ಹಾಗೆ ಇಡೀ ಸಂಸಾರ ಸಮುದ್ರ ನಿಮಗೆ ಕರು ಹೆಜ್ಜೆ ತರ ಅನ್ಸ್ಬಿಡತ್ತೆ. ಅಂದ್ರೆ ಆರಾಮಾಗಿ 1 ನಿಮಿಷ ನೀವು ದಾಟ್ಬಿಡ್ತೀರಿ ಅಷ್ಟೇ, ಸುಲಭವಾಗಿ. ಈ ದಾಟ್ಬೇಕು ಅಂದ್ರೆ ಈ ಕೃಷ್ಣನ ಅನುಗ್ರಹ ಆಗ್ಬೇಕು. ಆ ಕೃಷ್ಣ ನಿನ್ನ ಗರ್ಭದ ಒಳಗಡೆ ಇದಾನಲ್ಲ, ಇನ್ನೇನು ಹೇಳ್ಬೇಕು. ಹಾಗಾದ್ರೆ ದೇವಕಿಗೆ ಅನ್ನಿಸ್ತು, ಓ, ನನ್ನ ಗರ್ಭದ ಒಳಗಡೆ ಇರೋ ವ್ಯಕ್ತಿ ಸಾಮಾನ್ಯ ಅಲ್ಲ, ಇಡೀ ಜಗತ್ತಿನ ಶಕ್ತಿನೇ ನನ್ನಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದೆ. ಅಬ್ಬಾ, ಎಂಥ ಅದ್ಭುತ. ದೇವಕಿಗೆ ಏನೇನು ಗರ್ಭ ಹಿಂದೆ ಕಳ್ಕೊಂಡಿದ್ಲಲ್ಲ, ಎಲ್ಲನೂ ಒಂದೇ ಸಲಿ ಆ ದುಃಖ ಏನೇನಿತ್ತು, ಕಳ್ಕೊಂಡಿದ್ರ ದುಃಖ ಎಲ್ಲ ನುಚ್ಚು ನೂರಾಗೋಯ್ತು. ಎಷ್ಟು ಸುಖ ಅಂದ್ರೆ ಅಷ್ಟು ಸುಖ. ಜೀವನದಲ್ಲಿ ಆ ಕಳ್ಕೊಂಡಿದ್ದಕ್ಕಿಂತ ಈಗ ಪಡ್ಕೊಂಡಲ್ಲ, ಎಂಥ ಸುಖ. ಅದು ಹಾಗೆ ಗರ್ಭವನ್ನ ಧರಿಸೋವರೆಗೂ ಕೂಡ ಚಿಂತೆ, ಕಷ್ಟ, ದುಃಖ ಅಷ್ಟಿರತ್ತೆ. ಈ ಗರ್ಭಸ್ತುತಿ ಪಾರಾಯಣ ಮಾಡ್ತಾ ಹೋಗಿ, ಈ ಕಡೆ ಬ್ರಹ್ಮಾದಿ ದೇವತೆಗಳ ಅನುಗ್ರಹನೂ ಆಗತ್ತೆ. ಸಾಕ್ಷಾತ್ ಕೃಷ್ಣನ ಸಂಕಲ್ಪ ಬಂತ ತಕ್ಷಣ ಗರ್ಭಧಾರಣೆ ಆಗೋಗುತ್ತೆ. ಹಿಂದಿನ ಕಷ್ಟಗಳೆಲ್ಲ ಒಂದು ಕ್ಷಣದಲ್ಲೇ ಆಗೋಯ್ತು ಅನ್ನೋ ಥರ ಮರ್ತೇ ಹೋಗ್ಬಿಡುತ್ತೆ. ಈ ರೀತಿಯಲ್ಲಿ ವಿಶಿಷ್ಟವಾದ ಈ ಗರ್ಭಸ್ತುತಿಯಲ್ಲಿ ಅನೇಕ ಅಂಶಗಳು ಹೀಗೆ ಇವೆ. ದಶಾವತಾರ ಸ್ತೋತ್ರಗಳನ್ನು ಕೂಡ ಇದೇ ಗರ್ಭಸ್ತುತಿಯಲ್ಲಿ ಮಾಡಿದ್ದುಂಟು. ಅದೇ ಕೃಷ್ಣ ಮತ್ಸ್ಯ ಕೂರ್ಮ ವರಾಹನಾಗೆಲ್ಲ ಹಿಂದೆ ಬಂದಿದ್ದ ಅಂತೆಲ್ಲ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಇಂಥ ಗರ್ಭಸ್ತುತಿಯನ್ನ ನಿಮ್ಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ಈ ಗರ್ಭಸ್ತುತಿಯ ಸಮಗ್ರ ಶ್ಲೋಕಗಳನ್ನು, ತುಂಬ ಚಿಕ್ಕದು ಇದು, ದೊಡ್ಡದೇನಿಲ್ಲ, ಅಷ್ಟೇ ಅಲ್ಲದೆ ನಾವು ಮಾಡಿದ್ದಷ್ಟು ವಿಶೇಷವಾದ ಫಲ ಇರೋದ್ರಿಂದ ಎಲ್ಲರೂ ಖಂಡಿತ ಮಾಡಿ. ನಿಮ್ಮ ಅನುಕೂಲಕ್ಕಾಗಿ ನಾನು ಈಗ ಪಾರಾಯಣ ಮಾಡ್ತಾ ಇದ್ದೀನಿ. ಈ ಎಲ್ಲ ಶ್ಲೋಕಗಳು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಅದೆಲ್ಲರೂ ಕೂಡ ಗಮನಿಸಿ ನಿಧಾನಕ್ಕೆ ಎಲ್ಲ ಶ್ಲೋಕಗಳನ್ನು ಪ್ರತಿನಿತ್ಯ ದೇವರಿಗೆ ತುಪ್ಪದ ದೀಪವನ್ನು ಬೆಳಗಿನ ಹೊತ್ತಿನಲ್ಲಿ ಹಚ್ಚಿ ನಂತರ ಪಾರಾಯಣ ಮಾಡಿ, ಸಂಜೆ ಹೊತ್ತು ದೀಪವನ್ನು ಹಚ್ಚಿ ಪಾರಾಯಣ ಮಾಡಿ, ಹೀಗೆ 2 ಹೊತ್ತು 3 ಹೊತ್ತು ಪ್ರತಿನಿತ್ಯ ನೀವು ಪಾರಾಯಣ ಮಾಡ್ತಾ ಇದ್ರೆ ತುಂಬ ಅನುಕೂಲ ಆಗುತ್ತೆ. ಇದರಲ್ಲಿ ಅನೇಕರು ಸಾಕ್ಷಿಗಳಾಗಿದ್ದಾರೆ. ಎಷ್ಟೋ ಜನಕ್ಕೆ ಇದನ್ನು ಮಾಡಿ ತಾವು ಬೇಗ ಫಲವನ್ನು ಅನುಭವಿಸ್ತಿದ್ದಾರೆ. ಕೃಷ್ಣನ ಅನುಗ್ರಹ ಆಯಿತು ಅಂದರೆ ಇನ್ನೇನು ಬೇಕು ಅನ್ನೋದನ್ನು ಗಮನಿಸ್ತಾ ಈಗ ಮೊದಲನೇ ಶ್ಲೋಕದಿಂದ ನಾವು ಪಾರಾಯಣ ಮಾಡ್ತಾ ಹೋಗೋಣ. ಅಥ ಗರ್ಭಸ್ತುತಿ ಬ್ರಹ್ಮಾ ಭವಶ್ಚ ತತ್ರೈತ್ಯ ಮುನಿಭಿರ್ನಾರದಾದಿಭಿಃ ದೇವೈಃ ಸಾನುಚರೈಃ ಸಾರ್ಧಂ ಗೀರ್ಭಿರ್ವಿಷ್ಣುಮಥಾಸ್ತುವತ್ ಬ್ರಹ್ಮ ಭವಾವೂಚತುಃ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋऽಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಫಃ ಷಡಾತ್ಮಾ ಸಪ್ತತ್ವಗಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಹ್ಯಾದಿವೃಕ್ಷಃ ತ್ವಮೇಕ ಏವಾಸ್ಯ ಸತಃ ಪ್ರಸೂತಿಃ ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತಚೇತಸಸ್ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ ಬಿಭರ್ಷಿ ರೂಪಾಣ್ಯಪಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮ ಭದ್ರಾಣಿ ಬಹುಃಖಲಾನಾಂ ತ್ವಯ್ಯಂಬುಜಾಕ್ಷಾಖಿಲ ಸತ್ವಧಾಮ್ನೆ ಸಮಾಧಿನಾವೇಶಿತಚೇತಸೋ ಯೇ ತ್ವತ್ಪಾದಪೋತೇನ ಮಹತ್ಕೃತೇನ
ಕುರ್ವಂತಿ ಗೋವತ್ಸಪದಂ ಭವಾಬ್ಧಿಂ ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಮದಭ್ರಸೌಹೃದಾಃ ಭವತ್ಪದಾಂಭೋರುಹನಾವಮತ್ರತೆ ನಿಧಾಯ ಯಾತಾಃ ಸದನುಗ್ರಹೋ ಭವಾನ್ ಯೇನ್ಯೇರವಿಂದಾಕ್ಷ ವಿಮುಕ್ತಮಾನಿನಸ್ತ್ವಯ್ಯಸ್ತಭಾವಾತ್ ಅವಿಶುದ್ಧ ಬುದ್ಧಯಃ ಆರುಹ್ಯ ಕೃಚ್ಛ್ರೇಣ ಪರಂ ಪದಂ ತತಃ ಪತಂತ್ಯಧೋನಾದೃತಯುಷ್ಮದಂಘ್ರಯಃ ತಥಾ ನ ತೇ ಮಾಧವ ತಾವಕಾಃ ಕ್ವಚಿತ್ ಭ್ರಶ್ಯಂತಿ ಮಾರ್ಗಾತ್ ತ್ವಯಿ ಬದ್ಧ ಸೌಹೃದಾಃ ತ್ವಯಾಭಿಗುಪ್ತಾ ವಿಚರಂತಿ ನಿರ್ಭಯ ವಿನಾಯಕಾನೀಕಪಮೂರ್ಧ ಸುಪ್ರಭೋ ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯವುಪಾಯನಂ ವಪುಃ ವೇದಕ್ರಿಯಾಯೋಗತಪಸ್ಸಮಾಧಿಭಿಸ್ತವಾರ್ಹಣಂ ಯೇನ ಜನಃ ಸಮೀಹತೆ ಸತ್ವಂ ನ ಚೇದ್ಧಾತರಿದಂ ನಿಜಂ ಭವೇತ್ ವಿಜ್ಞಾನಮಜ್ಞಾನಭಿದಾಪಮಾರ್ಜನಂ ಗುಣಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಯೇನ ವಾ ಗುಣಃ ನ ನಾಮರೂಪೇ ಗುಣಕರ್ಮ ಜನ್ಮಭಿರ್ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚೋಭ್ಯಾಮನುಮೇಜವರ್ತ್ಮನೋ ದೇವಕ್ರಿಯಾಯಾಃ ಪ್ರತಿಯಂತ್ಯಥಾಪಿ ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋರಾವಿಷ್ಟಚಿತ್ತೋ ನ ಭವಾಯ ಕಲ್ಪತೆ ದಿಷ್ಟ್ಯಾ ಹರೇಸ್ಯಾ ಭವತಃ ಪದೋ ಭುವೋ ಭಾರೋಪನೀತಸ್ತವ ಜನ್ಮನೇಶಿತುಃ ದಿಷ್ಟ್ಯಾಂಕಿತಾಂ ತ್ವತ್ಪದಕೈಃ ಸುಶೋಭನೈರ್ ದ್ರಕ್ಷ್ಯಾಮಗಾಂದ್ಯಾಂ ಚ ತವಾನುಕಂಪಿತಾಂ ನ ತೇ ಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತಿರಪ್ಯವಿದ್ಯಯಾ ಕೃತಾಯತಸ್ತ್ವಯ್ಯ ಭವಾಶ್ರಯಾತ್ಮನಿ ಮತ್ಸ್ಯಾಶ್ವಕಚ್ಛಪ ನೃಸಿಂಹವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಷು ಕೃತಾವತಾರಃ ತ್ವಂ ಪಾಸಿ ನಸ್ತ್ರಿಭುವನಂ ಚ ತಥಾಧುನೇಶ ಭಾರಂ ಭುವೋ ಹರಯದೂತ್ತಮ ವಂದನಂ ತೇ ದಿಷ್ಟ್ಯಾಂಬತೆ ಕುಕ್ಷಿಗತಃ ಪರಃ ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾ ಭೂದ್ಭಯಂ ಭೋಜಪತೇರ್ಮುಮೂರ್ಷೋರ್ ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ ಇತ್ಯಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನೌ ಪುರೋಧಾಯ ದೇವಾಃ ಪ್ರತಿಯಯುರ್ದಿವಂ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ದಶಮಸ್ಕಂಧೆ ತೃತೀಯೋಧ್ಯಾಯಃ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ನಾವು ಸುಂದರವಾದ ಈ ಗರ್ಭಸ್ತುತಿಯ ಶ್ಲೋಕಗಳನ್ನು ಆಲಿಸಿದ್ವಿ. ಇದನ್ನು ಪ್ರತಿನಿತ್ಯ ಎಲ್ಲ ಗರ್ಭಿಣಿ ಸ್ತ್ರೀಯರು, ವಿಶೇಷವಾಗಿ ಅಥವಾ ಇನ್ನು ಗರ್ಭವನ್ನು ಧರಿಸಬೇಕು ಅಂತ ಇಚ್ಛೆ ಇರೋ ಸ್ತ್ರೀಯರು ಯಾರಿದ್ದಾರೆ ಅವರೆಲ್ಲರೂ ಪ್ರತಿನಿತ್ಯ ಒಮ್ಮೆಯಾದರೂ ಕೂಡ ಭಗವಂತನ ಬಳಿ ಅಂದರೆ ದೇವರ ಮನೆಗೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ
ಪಾರಾಯಣವನ್ನು ಮಾಡಿ ವಿಶೇಷವಾಗಿ ಎಲ್ಲರಿಗೂ ವಂಶ ಅಭಿವೃದ್ಧಿಯನ್ನು ಪರಮಾತ್ಮ ಕೃಷ್ಣ ಅವಶ್ಯವಾಗಿ ಬೇಗ ಕರುಣಿಸ್ತಾನೆ ಅಂತ ತಿಳಿಸ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಕೃಷ್ಣ ಪರಮಾತ್ಮನ ವಿಶೇಷ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.